ನಿಮ್ಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರ್ಗುನು ಬೈ ಚಾನ್ಸ್ ಯಾವ್ದಾದ್ರು ನೆಗೆಟಿವ್ ಎಮೋಷನ್ ಬಂದಲ್ಲಿ, ಈಗಾಗ್ಲೇ ನನ್ನ ವಿಡಿಯೋಸ್ ಅನ್ನೆಲ್ಲ ನೋಡಿ ನೀವೆಲ್ಲರೂ ತುಂಬಾ ಪಾಸಿಟಿವ್ ಆಗಿ ಬದಲಾಗಿದ್ದೀರಾ ಅಂತ ಅನ್ಕೋತೀನಿ. ಆದ್ರೂ ಪರಿಸ್ಥಿತಿಗಳ ಪ್ರಭಾವದಿಂದ ನಿಮ್ಮಲ್ಲಿ ಕೋಪ, ದುಃಖ, ಭಯ, ಬೇಜಾರು, ಆತಂಕ, ಒತ್ತಡ ಈ ತರದ್ದೆಲ್ಲ ಏನಾದ್ರು ಆಗ್ತಿದ್ದಾಗ ಆಗೇನ್ ಮಾಡಿ, ಇಮಿಡಿಯೇಟ್ ಆಗಿ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡ್ಕೊಳ್ಳಿ. ಜಸ್ಟ್ ಕಣ್ ಮುಚ್ಕೊಳ್ಳಿ. ನಿಮ್ಮ ಇನ್ನರ್ ಚೈಲ್ಡ್ ನೀವೇ, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿರೋ ನೀವು ನಿಮ್ಮ ಕಣ್ಮುಂದೆ ಬಂದು ಕೂತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡ್ಕೊಳ್ಳಿ. ಮೈ ಡಿಯರ್ ಇನ್ನರ್ ಚೈಲ್ಡ್, ಈಗ ಆಗಿರೋ ಈ ಆತಂಕ ಅಥವಾ ಈ ದುಃಖ ಅಥವಾ ಈ ಕೋಪ ನಮ್ಮಿಬ್ಬರದಲ್ಲ, ಯಾರಿಂದಾನೋ ಬಂದಿದ್ದು. ಅದಕ್ಕೆ ನಾವ್ ಯಾಕೆ ಬೇಜಾರಾಗ್ಬೇಕು? ನಮಗ್ ಬಂದಿರೋ ಈ ಭಾವನೆನ ನಾವು ಯೂನಿವರ್ಸ್ ಒಪ್ಪಿಸ್ಬಿಡೋಣ. ಯಾರಿಂದ ನಮಗೆ ನೋವಾಯ್ತು, ಯಾರಿಂದ ನಮಗೆ ಈ ಆತಂಕ ಬಂತು, ಅವರನ್ನ ಕೂಡ ಯೂನಿವರ್ಸ್ ಒಪ್ಪಿಸ್ಬಿಡೋಣ. ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ಅದೆಲ್ಲ ಯೂನಿವರ್ಸ್ ಕೆಲ್ಸ. ನಮ್ಮ ಕೆಲ್ಸ ಏನಿದ್ರು ನಮ್ಮ ಜೀವನದ ಗುರಿ ಏನು ಅಂತ ನೋಡ್ಕೊಂಡು ಆ ಗುರಿನ ತಲುಪೋದೊಂದೇ ನಮ್ಮ ಕೆಲ್ಸ ಅಂತ ಅನ್ಕೊಳ್ಳಿ. ಪ್ರತಿ ಸಲ ಯಾವುದೇ ನೆಗೆಟಿವ್ ಎಮೋಷನ್ ಬರ್ಲಿ, ಅದೊಂದ್ ಚಿಕ್ಕ ನಿರಾಸೆ ಬಂದ್ರೂ ಸಾಕು. ಏನೋ ಬೇಕು ಅಂತ ಅನ್ಕೊಂಡಿದ್ರಿ, ಸಿಗ್ಲಿಲ್ಲ, ಅದಕ್ಕೆ ನಿರಾಸೆ ಬರುತ್ತೆ ನಿಮ್ಮಲ್ಲಿ. ಆವಾಗ ಕೂಡ ಹೀಗೆ ಅನ್ಕೊಳ್ಳಿ. ಆಗ ಪ್ರತಿ ಒಂದು ನೆಗೆಟಿವ್ ಎಮೋಷನ್ಗೂ ನೀವ್ ಈ ತರ ಅನ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಇಮಿಡಿಯೇಟ್ ಆಗಿ ಹೈ ಆಗ್ತಾ ಇರುತ್ತೆ. ಯಾಕೆಂದ್ರೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡ್ತಾ ಇದ್ದೀರಾ. ಯೂಶಲಿ ಎಲ್ಲ ಇಮೋಷನ್ಸ್ ನಮ್ಮ ಇನ್ನರ್ ಚೈಲ್ಡ್ ಅಲ್ಲೇ ಸೇವ್ ಆಗಿರುತ್ತೆ. ಹಾಗಾಗಿ ಆ ಇನ್ನರ್ ಚೈಲ್ಡ್ ಅನ್ನ ನಾವು ಅಲ್ಲಿಂದ ಅದ್ರಲ್ಲಿ ಇನ್ನರ್ ಚೈಲ್ಡ್ ಅಲ್ಲಿ ಇರುವಂತ ಎಮೋಷನ್ಸ್ ನ ರಿಲೀಸ್ ಮಾಡಿಸ್ತಾ ಇದೀವಿ. ಸೊ ನಾವು ನಮ್ಮಲ್ಲಿರೋ ಈ ಭಾವನೆಗಳನ್ನ ಯೂನಿವರ್ಸ್ ಒಪ್ಪಿಸ್ಬಿಡೋಣ. ನಾವು ನಮ್ಮ ಗುರಿ ಬಗ್ಗೆ ಆಲೋಚನೆ ಮಾಡೋಣ. ನಮ್ಮ ಗುರಿಯನ್ನ ತಲುಪಬೇಕು ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿ ಇಟ್ಕೋಬೇಕು. ಹಾಗಾಗಿ ಎಲ್ಲರನ್ನ ಕ್ಷಮಿಸ್ಬಿಟ್ಟು ನಾವು ಹ್ಯಾಪಿ ಆಗಿರೋಣ. ನಮಗಿನ್ನು ಏನೇನ ನೋವುಗಳಾಗಿದ್ಯೋ ಅದನ್ನೆಲ್ಲ ಯೂನಿವರ್ಸ್ ಒಪ್ಪಿಸ್ಬಿಡೋಣ. ಯಾರಿಂದ ನೋವಾಗಿದ್ಯೋ ಅವರನ್ನ ಯೂನಿವರ್ಸ್ ಒಪ್ಪಿಸ್ಬಿಡೋಣ. ಈ ತರಾನೇ ಅನ್ಕೊಳ್ಳಿ. ಪ್ರತಿ ಸಲ ನಿಮಗೆ ಯಾವುದೇ ನೆಗೆಟಿವ್ ಎಮೋಷನ್ ಬಂದ್ರು ಜಸ್ಟ್ ಹೇಗೆ ಅನ್ಕೊಳ್ಳಿ ಸಾಕು.